ಯಾಕ ಶಾಂತಕ್ಕ ಮಾರಿ ಇಷ್ಟು ಸಪ್ಪಗೆ ಮಾಡಿದಿ? ಏನು ಹೇಳೋದು ಬಿಡ ಗಿರ್ಜಿ, ನನ್ನ ಹಣೆ ಬಾರನ ಬರಬರಿ ಇಲ್ಲ ಇವತ್ತಾಗ. ಅಲ್ಲ ಮನುಷ್ಯರಿಗೆ ಹೋಲಿ ದೇವರಿಗೆ ಅದು ಏನು ನನ್ನ ನೋಡಿದ್ರೆ ಸಿಟ್ಟ ಏನಪ್ಪ ಯಾರಿಗೆ ಗೊತ್ತು. ವರ್ಷಕ್ಕೊಂಬರು ಗ್ರಾಣಕ್ಕೂ ನನ್ನ ಮ್ಯಾಗ ಸಿಟ್ಟವ ಇವತ್ತಾಗ. ಏನು ಹೇಳ್ತಿ ಗಿರ್ಜಿ ಇದಕ್ಕೆ? ಯಾಕೆ ಶಾಂತಕ್ಕ ಗ್ರಹಣ ಏನು ಮಾಡ್ತಿ ನಿನಗೆ? ಅಯ್ಯೋ ಎಲ್ಲಾರ ರಾಶಿ ಬಿಟ್ಟತಿ, ನನ್ನ ರಾಶಿ ಮೇಲೆ ಬಂದತಿ. ಕುಂಭ ರಾಶಿ ಮ್ಯಾಗ ಬಂದತಿ. ಕುಂಭ ರಾಶಿಯಿಂದ ಅಶಾಂತಿ ಅಂದ್ರೆ ಶುಭ ಫಲ ಇಲ್ಲಂತೆ, ಅಶುಭ ಫಲ ಐತಿ ಗೊತ್ತನ? ನಿಂದ ಯಾವ ರಾಶಿ ಗಿರ್ಜಿ? ನಂದು ಮೇಷ ರಾಶಿ. ನಂದು ಶುಭ ಫಲ ಶಾಂತಕ್ಕ ಗೊತ್ತನ? ನಾನು ನೋಡೇನಪ್ಪ ಶುಭ ಫಲ ನಡೀತಾ ಐತಿ ಈಗೊಳೆ ಜೋರ್ ನನಗೆ. ನೋಡವ ಏನ್ ನಂದೊಂದು ಹಾಳಾದತ್ತಾಗ ನಂದು ಒಂದು ಮೇಷ ರಾಶಿನ ಆಗಬಾರ್ದ? ಅದು ಯಾಕೆ ಬೇಕಾಗಿದ್ದಿತ್ತಿದೆ ಕುಂಭ ರಾಶಿ ಆಗುದು? ಮೇಷ ರಾಶಿ ಆಗಿದ್ರೆ ಎಷ್ಟು ಚಲೋ ಇರ್ತಿತ್ತು. ಅಲ್ಲ ಈದರ ಗ್ರಹಣ ಹೋಗ್ಲಿ, ಕುಂಭ ಒಂದು ಬಿಟ್ಟು ಯಾರ್ಯಾದಕ್ಕೆ ಬಂದಿದ್ರಕ್ಕಿತ್ತವಾತಾಗ ಕುಂಭಕ್ಕ ಯಾಕೆ ಬರ್ಬೇಕಂತ ನಾನು ನಿಂದ ನಂದು ಕನ್ಯಾ ರಾಶಿ ಶಾಂತಕ ಭಾರಿ ಮಸ್ತ್ ನಡ್ಯಾಕತ್ತೈತಿ ಗೊತ್ತನ? ಗ್ರಹಣದ ನಾನು ನೋಡಿನಪ್ಪ, ನನಗೂ ಶುಭ ಫಲ ಐತಿ. ಏನಾತ? ಏನದು ಶುಭ ಫಲ ಅಶುಭ ಫಲ? ಏನ್ರಿ ನೀವು ನ್ಯೂಸ್ ನೋಡ್ಲಿಲ್ಲನ? ಈ ರಾಶಿ ಭಾಷೆ ಹೇಳ್ತಾರಲ್ಲ ಬೆಳಗ್ಗೆ ಅದು, ಅವ್ರು ನೋಡ್ಲಿಲ್ಲನ? ಅಂದಂಗ ನಿಮ್ದು ಯಾವ ರಾಶಿ? ನಂದು ಇದು ರುಚಿಕ. ಅಯ್ಯೋ ಅಯ್ಯೋ ದೇವ್ರ, ಅಲ್ಲ ಈ ಹಾಳಾದ ಗ್ರಹಣ ಬಂತಲ್ಲ, ಕುಂಭ, ವೃಶ್ಚಿಕ, ಕರ್ಕಾಟಕ ಮತ್ತೆ ಮೀನ, ಮಕರನ, ಇವೆಲ್ಲದಕ್ಕೂ ಅಶುಭ ಫಲ ಐತಿ ಗೊತ್ತನ? ಅಲ್ಲ ಕನ್ಯಾ, ಧನುಸ್ಸು, ಆಮೇಲೆ ಇನ್ನೊಂದು ಯಾವ್ದದು ಮೇಷ, ಮತ್ತೊಂದು ಎರಡು ಯಾವ್ಯಾವ್ದವು ಅವಕ್ಕೆಲ್ಲ ಶುಭ ಫಲ ಐತಿ. ಮಿಶ್ರ ಫಲ ಒಂದು 2-3 ರಾಶಿಗೆ ಐತಿ. ಮಿಶ್ರ ಫಲ ಅನ್ನೋರ ಬರಬಾರ್ದ ನನಗೆ? ಹೋಗಿ ಹೋಗಿ ನನಗೆ ಅಶುಭ ಫಲ ಇದ್ದಿದ್ದ ಬಂದ್ಬಿಟ್ಟೈತಿ. ಆತಳಿ ಈ ಗ್ರಹಣ ಬಂದತ್ತಲ್ಲ, ಈ ಗ್ರಹಣಕ್ಕೆ ಎಲ್ಲ ಗ್ರಹಗತಿಗಳು ಬದಲಿ ಹಾಕವಂತ. ಈ ನಮ್ನಿ ಕಾಡಾಟ 7:30 ಹತ್ತಲ್ಲ, ಇನ್ನು ಮುಗಿತು. ಇನ್ನೊಂದು ಗ್ರಹಣ ಬರೋ ಮಟನು ಏನು ಕರ್ಮ ಐತೆ ಏನೋ ನಂದು ಗೊತ್ತಿಲ್ಲ. ಯೋ ಬಿಡ್ಲೆ, ಅವೆಲ್ಲ ಏನು ಅಷ್ಟು ನಂಬ್ತೀಯನ? ತೀರ ಎಲ್ಲದೂ ಆಗಲ್ಲ. ನನಗೂ ಹೇಳಿದ್ರಪ್ಪ ಈಗ ಹೋದ ಒಂದು 4-5 ತಿಂಗಳ ಹಿಂದೆ ಒಮ್ಮೆ ಹಂಗೆ ರಾಶಿ ಭೀಷ ನೋಡ್ಕೊ ಕೂತಾಗ ಹೇಳಿದ್ರು, ಅಯ್ಯೋ ದೊಡ್ಡ ಧನ ಲಾಭ ಆಕತಿ, ಮತ್ತೆ ಇದು ಕೆಲಸಗಳಲ್ಲಿ ಆರ್ಥಿಕತೆ, ಅನಿರೀಕ್ಷಿತ ತಿರುವುಗಳು ಏನೇನ ಒಟ್ಟು ಹೇಳಿದ್ರು. ಯಾವ್ದಾತಪ್ಪ ಧನ ಲಾಭ ಎಲ್ಲಾತು? ಉಲ್ಟಾ ದವಾಖಾನಿಗೆ ರೊಕ್ಕ ಹಾಕಿ 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 ಹೊಂಟಿಲ್ಲ ಈಗ ಕೈಲಾಸ್ಕ. ಏನಾಗಲ್ಲ ಸುಮ್ಮನಿರು. ಅಲ್ಲ ಶಾಂತಕ್ಕ ಯಾಕೆ ಒಂದ್ಸಲ ಸ್ವಲ್ಪ ಜಾತಕನ ಎಲ್ಲಾರು ತೋರಿಸ್ಬಾರ್ದು ನೀನು? ತೋರ್ಸ್ ನೋಡ ಶಾಂತಕ್ಕ. ಏನಾರ ಸಣ್ಣ ಪುಟ್ಟ ದೋಷ ಇದ್ರೆ ನಿವಾರಣೆ ಮಾಡಿಸ್ತಾರ. ಏನಾರ ಅಲ್ಲಿ ದಾನ ಕೊಡ್ರಿ, ಇಲ್ಲಿ ದಾನ ಕೊಡ್ರಿ, ಏನಾರ ಒಂದು ಸಣ್ಣ ಪುಟ್ಟ ಗುಡಿಯಾಗ ಪೂಜೆ ಗೀಜೆ ಅರ್ಚನೆ ಏನಾರ ಮಾಡಿಸಿದ್ರೆ ಕಡಿಮೆ ಆಕತೆ ಏನ? ಒಂದ್ಸಲ ಯಾಕೆ ಕೇಳಬಾರ್ದು ಹಂಗಂತೀಯ ಗಿರ್ಜಿ? ಓಹೋಹೋ ಮಾಡ್ತೇನೆ ತಡಿ. ನಮ್ಮ ಶಾಂತಕ್ಕ ಮೊನ್ನೆ ಬಾಯಿಗೆ ಬಂದಂಗೆ ಬೈದಿದ್ಲು. ಏನು ಮಾಡಲಿ? ಶಾಂತಕ್ಕ ನಂದು ಬಾಳೆ ಗೊತ್ತಲ್ಲ ನಿನಗೆ? ನನ್ನ ಗಂಡ ಒಂದು ವಿಪರೀತ ಕುಡಿದು ಬಂದು ಹುಯ್ಯ ಅಂತಿತ್ತು ನನ್ನ ಜೋಡಿ, ಗೊತ್ತಾ ನಿನಗೆ ವಿಚಾರ? ಅಯ್ಯೋ ನೆಮ್ಮದಿನ ಕೊಡ್ತಿದ್ದಿಲ್ಲ. ಅದ್ರ ಮಸಡ್ಯಾಗ ನಮ್ಮ ದರಿಲಿ, ಅದ್ರ ರೊಟ್ಟಿ ಬಾಯಾಗನ ರೊಟ್ಟಿ ತುರುಕ್ಲಿ, ನೆಮ್ಮದಿ ಇಲ್ದಂಗೆ ಮಾಡ್ತಿದ್ದ. ಅದೆಲ್ಲ ಹೆಂಗೆ ಬಗೆಹರಿತಂತ ಮಾಡಿ ನೀನು? ಹೌದಾ? ಹೆಂಗೆ 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 ಬಗೆಹರಿತು? ಏನು ಮಾಡಿದಿ ನೀನು ಅದಕ್ಕೆ? ಅಯ್ಯ ಇದೆಲ್ಲ ಮನ್ಯಾಂದ ನೆಮ್ಮದಿ ಬಗೆಹರಿಬೇಕಂತಂದ್ರೆ ಈಗ ನಿಂದು ರಾಶಿ ಭವಿಷ್ಯ ಬೇರೆ ಕೆಟ್ಟ ಬಂದ್ಬಿಟ್ಟತ್ತಲ್ಲ, ಸರಿ ಬಂದಿಲ್ಲಲ್ಲ. ಅದಕ್ಕೆ ನೀ ಏನು ಮಾಡು ಗೊತ್ತನ? ಸೀದಾ ನಾವೊಬ್ರು ಗುರುಜಿ ಹೇಳ್ತೇನೆ, ಅವ್ರನ್ನ ನಿಮ್ಮ ಮನೆಗೆ ಕರೆಸಿ ಕೇಳು ಏನ ಚಂದಾಗಿ ಏನು ಪರಿಹಾರ ಮಾಡಿಸ್ಬೇಕು, ಏನು ಪೂಜೆ ಮಾಡಿಸ್ಬೇಕು ಅಂತೇಳಿ ಅದನ್ನು ಮಾಡಿಸ್ ನೋಡು. ಈ ಗ್ರಹಣದಿಂದ ಕುಂಭ ರಾಶಿಗೆ ಬಂದಿರುವಂಥ, ಆಮೇಲೆ ಈ ಉಳ್ಕೋದಕ್ಕೆಲ್ಲ ಬಂದಿರೋಂಥದ್ದು ನಿಮ್ಮ ಮನೆಯವ್ರು ಯಾರ್ಯಾರಿಗೈತಿ ಎಲ್ಲ ಪರಿಹಾರ ಆಗಿ ನೋಡಿ ನೀ ಹೆಂಗೆ ಆರಾಮಾಗಿರ್ತಿ ಅಂತೇಳಿ. ಹಂಗಂತೀಯ? ಹಂಗಾರೆ ಸರಿ, ಹಂಗೆ ಮಾಡ್ತಾನೆ ಹಂಗಾರೆ. ಅಲ್ಲ ಅವರು ಎಲ್ಲಿರ್ತಾರ ಏನು? ಅಯ್ಯೋ ಶಾಂತಕ್ಕ ಬೇಡ ಇವ, ಅದಕ್ಕೆ ಯಾರು ನೀರನ್ನೆಲ್ಲ ಕರೆಸ್ತಿ? ಅವು ಸುಮ್ಮನೆ ಒಣಾರಾಡಿ. ನಾ ಹೇಳ್ತೇನಲ್ಲ ಶಾಂತಕ್ಕ ಬೇಡ. ಅಯ್ಯ ಪಾಪಲ್ಲೇ ರಾಶಿ ಕೆಟ್ಟು ಬಂದಿರೋ ಶಾಂತಕ್ಕನ ಮ್ಯಾಗ ಒಣಾರಾಡಿ ಅಂತ ಸುಮ್ಮನಿರು. ಪಾಪ ಪರಿಹಾರ ಆಗ್ಬೇಕು ಬೇಡ, ಲೇಕೆ ಆರಾಮ ಇರ್ಬೇಕು ಬೇಡ. ನಿಂಗೆ ಗೊತ್ತಾಗದಲ್ಲಿ ಸುಮ್ಮನಿರು ಗಿರ್ಜಕ್ಕ ನೀನು. ಹೌದ್ಲೇ ಒಂದ್ಸಲ ಕರೆಸಿ ನೋಡೋಣ ಅಂತೇನೆ ನಾನು. ಸುಮ್ ಕುಂದ್ರ ಮರ ಆತಾಗ ಇಲ್ಲದ ರಾಡಿ ಹಬ್ಸ್ಬೇಡ ನೀನು. ಎಲ್ಲಿಗೆ ಯಾರು ಬರೋದು ಬೇಕಾಗಿಲ್ಲ. ಇದು ಹನ್ಮಕರ ನೀವು ಸುಮ್ಮನೆ ಇರ್ರಿಪ್ಪ, ಯಾರು ಬರೋದು ಬೇಡ ನಮ್ಮ ಮನೆಗೆ ತಗ. ನೀವು ಒಣಾದ ಏನಾರು ಒಂದು ಹೇಳ್ಕೊಂತ ಹೋಲ್ ಬಿಡ್ರಿ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ನಮ್ಗೆ ಏನು ಆಗ್ಬೇಕಾಗಿತ್ರಿ ಪಾತಗ? ಹನುಮೆ ಏನ್ರಿ ಆಕಿ ನಮ್ಮ ಒಳ್ಳೇದ ಕಾಲನ್ನು ಹೇಳಕತ್ತಿದ್ದೆ, ಕೇಳದ್ರಾಗ ಏನು ತಪ್ಪೈತಿ? ನೀವು ಒಂದತ್ತಾಗ ಕೇಳು, ಬಾಯ್ ತಕೊಂಡು ಕೇಳು. ಶಾಂತಕ್ಕ ನಾ ಬಂದಿದ್ದೆ ಅದಕ್ಕೆ ಗೊತ್ತನ? ಮದ್ವಿದೇನಾತು ಅಂತ. ಮದುವೆ ಅಂದಿದ್ದಕ್ಕೊಂದು ನೆನಪಾತು ನೋಡಿ ನನಗೆ. ಶಾಂತಕ್ಕ ನಿನ್ನೆ ಒಬ್ಬಕ್ಕೆ ಹೇಳ್ತದಾಳದ ಗಂಡ ಎಂತ ಚಂದನ ಊಟ ಮಾಡ್ಯಾರ, ಮಕ್ಕೊಂಡಾರ, ಎಲ್ಲ ನೆಮ್ಮದಿ ಐತಿ. ಯವ್ವ ಅದನ್ನ ಒಂದನ್ನ ಲವ್ ಮಾಡ್ಯಾಳ, ಗಂಡನ ಕೊಲ್ಲಕ್ಕೆ ಸುಪಾರಿ ಕೊಟ್ಟಾಳ ಗೊತ್ತನ? ಹಾಕಿ ಲವ್ ಮಾಡ್ಯಾಳಲ್ಲ, ಆ ಉಂಡು ಮಕ್ಕೊಂಡು ಗಂಡನ್ನ ರಾತ್ರಿ ಆ ಲವರ್ ಕರೆಸಿ ಕೊಲ್ಸ ಹುಡುಗಿ. ಏನು ಮಾಡ್ತಿ? ಏನು ಮಾಡ್ತಿ ನೋಡಿ ಶಾಂತಕ್ಕ, ಕಾಲ್ಮಾನ ಹೆಂಗೈತಿ ನೋಡು. ಹಿಂಗಾಗ್ಯಾರೀಪ ನಮಗೆ ಭಾಳ ಹೆದರ್ಕ್ ಬರ್ತೈತಿ ಈ ಲಗ್ನ ಪಗ್ನ ಅಂದ್ರೆ.
ಏನಂದ್ರಿ? ನಮ್ಮಿಬ್ರದಲ್ಲ ಅಲ್ಲಲ್ಲ ಹಂಗಲ್ಲ. ಅಂದ್ರೆ ಈ ಮದ್ವಿ ಈ ಸತ್ ಹುಟ್ಟಿಂದ ಮತ್ ಮದ್ವಿ ಮಾಡ್ಕೋಬೇಕಲ್ಲ, ಅದು ಎದ್ರಿಕ್ ಬರಾಕತ್ತೈತಿ ಅಂದೆ. ಅದು ಯವ್ವ ದೇವ್ರೇ ಶಾಂತಕ್ಕ, ಇವೆಲ್ಲ ಕೇಳಿದ್ರೆ ತಲೆ ತಿರುಗ್ತತವ. ಈಗಂತೂ ಗಂಡುಗಳನ್ನ ಕೊಲ್ಲೋದು ಅಂದ್ರೆ ಈ ಹೆಂಡ್ತಿಯರಿಗೆ ಏನು ಇಲಿ ಹೊಡೆದಂಗ ಏನವ ಯಾರಿಗೆ ಗೊತ್ತು. ಹಂಗ್ಯಾಕೆ ಮಾಡಕತ್ತವ ಇವು ಹೆಂಡ್ತಿಯರು ಮಣ್ಣಾಲಿ? ಹಂಗ್ಯಾಕೆ ಗಂಡುಗಳು ಕೊಲ್ತಾವ ಅಂತ ನಾನು ಬ್ಯಾಡ ಅಂದ್ರೆ ಬಿಟ್ಕೊಟ್ಟು ಓಡೇ ಬಿಡ್ಲತ್ತಾಗ. ಅಲ್ಲ ಕೊಂದ್ ಯಾಕೆ ಹೋಗ್ಬೇಕು? ಕೊಂದಿಂದಿವಿ ನೆಮ್ಮದಿಯಾಗ ಇರ್ತಾವ. ಇವನು ಹೇಳ್ಕೊಂಬಂದು ಅದ ಜೈಲಿಗೆ ಹೋಗಿತಾರ ಅಂದಮೇಲೆ ಯಾಕೆ ಕೊಲ್ಲಬೇಕವ? ಅಲ್ಲ ಅದು ಏನು ಕೊಲ್ಲೋದಂದ್ರೆ ಏನು ಆಟ ಆಗಿಬಿಟ್ಟತಿ ಏನು ದೇವರಿಗೆ ಗೊತ್ತು ಬಿಡ ಶಾಂತಕ್ಕ. ನಮ್ಮ ಕಾಲದಾಗ ಗಂಡುಗಳು ಅಂದ್ರೆ ಎಟಕಿ ಮತ್ತು ಏನ್ ತಾನೆ. ಈಗಾದ್ರೂ ಗಂಡುಗಳಿಗೆ ಬ್ರ ಅಂದ್ರೆ ಹೆದರಿ ನಡಕ್ತೇವಿ. ಇವು ಕೊಲ್ತಾವಂದ್ರೆ ಇವು ದೇವ್ರ ಅದೆಂತ ಗಂಡನ್ಕಿಂತ ಹೆಚ್ಚಾಗಿದ್ದ ನಾನು ಪ್ರೇಮಿ. ಹೇಳ್ಕ್ರ ಹೆಣ ಎತ್ಲಿ ಎಲ್ಲರ ಕೇಳೋದಾಗ ಹೆಂಡ್ತಿಯರ್ ಗಂಡನ್ನ ಕೊಂದಾರ. ಗಂಡುಗಳನ್ನ ಹೆಂಡ್ತಿಯರ್ಗಳನ್ನ ಗಂಡುಗಳು ಕೊಂದಿದ್ದು ಭಾರಿ ಕಡಿಮೆ ಐತಿ ಈಗ. ಅಲ್ಲ ಮೊದಲೊಂದು ಕಾಲಿತ್ತು, ಈಗಿಲ್ಲ. ಅವಾಗ ವರದಕ್ಷಿಣೆ ಸಲುವಾಗಿ ಹಂಗೆ ಮಾಡ್ತಿದ್ದೆ, ಈಗ ಹಲವಾರು ಸಲುವಾಗಿ ಹಿಂಗೆ ಮಾಡ್ತಾವ. ಅದು ಹೋಲ್ಬಿಡಿ ಶಾಂತಕ್ಕ. ಪಟ್ಟಿಗೆ ಆಗಿರ್ಜಿ ಸುಮ್ಮನಿರ ಯವ್ವ ಶಾಂತಕ್ಕ. ನಾ ಗಂಡು ಹೆತ್ತಕಿ ಇಷ್ಟು ಸಲ ಬಂದು ಕೇಳತ್ತೆ ನನಗೆ ಮರ್ಯಾದಿಲ್ದಂಗೆ ಆಗ್ಬಿಡ್ತತ್ತಾಗ. ಇಲ್ಲ ಪರಕ ನನ್ನ ಮಗಳಲ್ಲಿ ನನ್ನ ಮಗನ ನೋಡ್ಕೊಂತ ಅದಾಳ ಅಂತೇಳಿ ಸುಮ್ಮನೆ ಅದನ್ನಷ್ಟೇ. ಆಕಿ ಬರಲಿ ನಮ್ಮ ಮೊನ್ನೆ ನಮ್ಮ ಆಕಿ ವಾರಿ ನಾದ್ನಿ ಕೇಳಾಳ ತನ್ನ ಮಗ್ಗ ನಾನು ಕೊಡಲ್ಲ ಅಂತ ಹೇಳೇ ಬಂದನಿ. ಈಗ ಬಂದ್ಲಂದ್ರೆ ಮೊದಲು ಲಗ್ನದ ವಿಚಾರನೇ ಮಾತಾಡೋದೀಗ. ಓದ್ಲಿ ಓದಿಸು ಚಂದಾಗಿ. ಇನ್ನೇನೈತೆ ಎಷ್ಟು ಹೆಣ್ಮಕ್ಳು ಓದಿ ದೊಡ್ಡ ಕೆಲಸ ತಗೊಂಡು ಏನು ಮಾಡಿದ್ರೇನ ಕಡಿಗೆ ಒಂದಿನ ಲಗ್ನ ಆಗಕ ಬೇಕಾ? ಹೌದಾ? ಅದನ್ನ ಈಗ ಅಕ್ಕವಷ್ಟೇ. ಹ್ಞೂ ಶಾಂತಕ್ಕ, ಈ ಸಂಸಾರ ಬಂದು ಹೆಂಗ ಮುಂದೆ ಸಾಕ್ತಾನೆ ಇರ್ತೈತೆ. ಹೌದಿಲ್ಲ? ಪರಕ ನನ್ನ ಮಗ ಈಗ ಎಷ್ಟು ಬದಲಾಗಿ ಗೊತ್ತನ? ಹೌದಾ? ಚಲೋ ಆತು ಬಿಡವ. ಸರಿ ನನ್ನ ಮನೆ ಕೆಲಸ ಐತವ, ಬರ್ತೇನೆ. ಆಯ್ತು ಹೋಗ. ಅವ ಬಾರಪ್ಪ ಬಾ. ಎಲ್ಲರೂ ಇಲ್ಲೇ ಅದಿರಿ, ವಿಚಾರ ಮಾತಾಡಬೇಕು. ಏನಪ್ಪ ಅದು? ಏನಂದ್ರೆ ಅವ ನಾನು ಒಂದು ಹುಡುಗಿನ ಮದ್ವೆ ಮಾಡ್ಕೋಬೇಕಂತ ಮಾಡೇನಿ. ನೀವು ಹ್ಞೂ ಅಂದರೆ ಕರ್ಕೊಂಡು ಬರ್ತೀನಿ. ಅಯ್ಯ ನನ್ನ ಬಂಗಾರ, ಲವ್ ಮಾಡಿ ಅನ್ಲ. ಇವ ನಿನ್ನ ಬಾಯಾಗ ಸ್ವೀಟ್ ಉಂಡಿ ಇಡ್ಲಿ. ಒಳ್ಳೆ ಕೆಲಸ ಮಾಡಿದೆ ಮಗನ. ಆಗ್ಲಪ್ಪ ಆಗಲಿ, ಒಳ್ಳೆ ಕೆಲಸ ಮಾಡಿದಿ. ಲವ್ ಮಾಡಿಯೋದು ಲೊಟ್ಟ ಜೀವನದಾಗ ಹಿಂಗೆ ಉದ್ಧಾರ ಆಗ್ಬೇಕು, ಹಿಂಗೆ ಸಾಧನೆ ಮಾಡ್ಬೇಕು ಮನುಷ್ಯರ. ಏನ ಭಾರಿ ಖುಷಿ ಆತಪ್ಪ ನನಗತ್ರ, ಭಾರಿ ಖುಷಿ ಆತು ಬಿಡ ಶಾಂತಕ್ಕ. ಮೊದಲೆಲ್ಲ ಮಕ್ಕಳು ಬಂದು ತಾಯಿಗಳು ಅಂತೇಳಿ ಲವ್ ಮಾಡೀನಿ ಅಂದ್ರೆ ಬುಟ್ಲೆ ಹೊಡಿತಿದ್ರು. ಯಾಕ ಏನು ಎತ್ತ ಅಂತೇಳಿ. ಈಗ ಲವ್ ಮಾಡೇನಿ ಅಂತ ಮಗ ಅಂದ್ಬಿಟ್ರೆ ಈ ನಮ್ಮಿ ತಾಯಿಗಳು ಕ್ರಿಕೆಟ್ನ ವರ್ಲ್ಡ್ ಕಪ್ ಗೆದ್ದಂಗೆ 1000 ಕೋಟಿ ರೂಪಾಯಿ ಲಾಟ್ರಿ ಹೊಡೆದಂಗೆ ಖುಷಿ ಪಡ್ತಾರ ಅಂದ್ರೆ ತಿಳ್ಕೊ ನೀನು. ಕಾಲ್ಮನ ಎಲ್ಲಿ ಕೆಟ್ಟತಿ ಅಂತೇಳಿ. ಅಲ್ಲ ಆದರೂ ಯಾವ ಊರು ಜಾತಿ ಅದ, ಏನು ಕೆಲಸ ಮಾಡ್ಕೊಂಡದಾಳ, ಅವ್ರವ್ವ ಏನು ಮಾಡ್ತಾಳ, ಅವ್ರಪ್ಪ ಏನು ಮಾಡ್ತಾನ, ಮನಿ ಎಲ್ಲೈತಿ, ಏನಾರ ವಿಚಾರಿಸಿಯಾ? ಅಯ್ಯೋ ಅವ ಚಲೋದಾಳ ಬಿ, ಇಷ್ಟು ಚಂದದಾಳವ ಆಕಿ. ಇರೋಡಿಲೆ ನಾನು ಹೆಂಗೆ ಮಕ್ಕದ ಬಗ್ಗೆ ಕಾಳಜಿ ತಗೋತೀನಿ ಹಂಗೆ ಆಕಿನ ಭಾರಿ ಚಂದದಾಳ. ಬ್ಯೂಟಿ ಪಾರ್ಲರ್ಗೆ ತಿಂಗ್ಳಕ್ಕೆ 2 ಸಲ ಹೋಗ್ಕಳ ಗೊತ್ತನ. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ತನಕುಂದ್ರಿ ಹೋದ್ರೋಗ್ಲಿ. ಅಲ್ಲ ಬ್ಯೂಟಿ ಪಾರ್ಲರಿಗೆ ತಿಂಗಳಿಗೆ 2 ಸಲ ಅಲ್ಲಂದ್ರೆ 4 ಸಲ ಹೋಗ್ಲಿ. ದುಡಿತಾಳ, ಏನಾರ ಕೆಲಸ ಮಾಡ್ತಾಳೆ. ನೀ ದುಡ್ದಿದ್ರಾಗ ತಿಂಗಳಿಗೆ ಹೋಗ್ತಾಳ. ಅಯ್ಯೋ ಅವ ಆಕಿನ ದುಡಿತಾಳವ. ಹೌದಾ? ಹಂಗಾರ ಸರಿ, ಹಂಗಾರ ಸರಿ. ಬೆಳ್ಳಗ್ ಚಂದದಾಳಲ್ಲ, ಊರನ್ ಮಂದಿ ಮತ್ತೆ ಆಡ್ಕೊಳಂಗ್ ಮಾಡ್ಬೇಡ. ಹೂನವ ಮಸ್ತ್ ಅದಾಳ. ಇಲ್ಲೋಡ ಅಣ್ಣಂದು ಹಿಂಗಾಗೈತಿ ಅಂತ ಗೊತ್ತಾಗಿ ಒಬ್ರು ಕನ್ನೆ ಕೊಡಕ್ಕೆ ಮುಂದೆ ಬರ್ವಲ್ರು. ಸುಮ್ಮನಿರು ನೀನು ಎಲ್ಲದಕ್ಕೊಂದೊಂದು ಹಾಡ್ಬೇಡ. ಈಗ ನಾನು ನೋಡ್ಕೊಂಡಿರೋ ಹುಡುಗಿ ಚೆನ್ನಾಗದಾಳ, ಬಡ ಬಡ ಮದುವೆ ಮಾಡ್ಕೊಳಕ್ ಹೂ ಅಂದಿ ಚಲೋ ಆತು. ಇಲ್ಲ ಅಂದ್ರೆ ಮತ್ತೆ ನೋಡು. ಅಯ್ಯೋ ನನ್ನ ಮಗನೇ, ಹೌದಪ್ಪ ನೀ ಹೇಳೋದು ಬರಬರೇನೆ. ಸರಿ ಸರಿ ಆಯ್ತಾಯ್ತು. ಆತಾತು. ನೀನು ಎಂಥದನ್ನಾರ ಕಟ್ಕೊಂಬ. ನಾನು ನಿನ್ಗೆ ಯಾಕೆ ಅಂತ ಕೇಳಲ್ಲ, ಏನಂತ ಕೇಳಲ್ಲ ಆತ. ಮತ್ತೆ ಅದನ್ನೇ ಹೇಳಕತ್ತಿರೋದು. ಚಂದದಾಳ, ನೀ ಸುಮ್ಮನಿರು, ಏನು ರಾಗ ತೆಗಿಬೇಡ. ನಾಳೆ ಬರ್ತೀವಿ. ಹುಡುಗಿ ಮನ್ಯಾಗ ಒಪ್ಕೊಂತಾರ ಏನಿಲ್ಲ? ಆಕಿನ ಇವತ್ತು ಹೇಳಿ ಒಪ್ಪಿಸ್ತೀನಿ ಅಂದಾಳ ಹುಡುಗಿ ಮನ್ಯಾಗೆಲ್ಲ. ಹಂಗಾರ ಸರಿ. ಅಲ್ಲ ಹುಡುಗಿನೇ 2 ಸಲ ಹೋಗ್ಕಳ ತಿಂಗಳಿಗೆ ಅಂದ್ರೆ ಅವ್ರು ಏನು 4 ಸಲ ಹೋಗ್ಕಳ ಏನು ಯಾರಿಗೆ ಗೊತ್ತ. ಹೋಗ್ಲಿ ಬಿಡಪ್ಪ. ಪಾರ್ಲರ್ಗೆರ ಹೋಗ್ಲಿ, ಮೇಕಪ್ಪರ ಮಾಡ್ಕೊಲಿ, ಬೇಕಾದ್ ಮಾಡ್ಕೊಲಿ. ಒಂದು ಹೆಣ್ಣಿಗೆ ಒಂದು ಗಂಡು ಜೋಡಾದ್ರೆ ಸಾಕು ನಂಗೆ ಈಗ ಬಾಳೆ. ಈಗ ಆತಪ್ಪ ನೀ ಹೇಳ್ದಂಗೆ ಅಲ್ಲಿ. ನಾಳೆ ಬರ್ತಾ ಆಕಿನೂ ಕರ್ಕೊಂಡೆ ಬಾ. ನಮ್ಮ ಮನೆಯಾಗೆಲ್ಲ ಹೂ ಅಂದಾರ ಅಂತ ಹೇಳಿ ಕರ್ಕೊಂಬರಪ್ಪ. ಸರಿಯವ್ವ. ಅಲ್ಲ ನಮ್ಮ ಆಯ್ತು, ನಾಳೆ ಬರ್ಲಿ ತಗೋ. ಹುಡುಗಿ ಏನು ಎತ್ತ ಅಂತ ನಿನ್ನ ಬಾಯ ಕೇಳಿದ್ರೆ ಮಜಾ ಬರಲ್ಲ. ನಾಳೆ ಹುಡುಗಿನ ನೋಡಿನೇ ವಿಚಾರಿಸ್ತೀನಿ ಹೆಂಗಿರ್ಬೋದು, ಹೆಂಗೆ ಮಾತಾಡ್ಬೋದು, ಏನಿರ್ಬೋದು ಅಂತೇಳಿ. ನೀ ನೋಡವ, ನೀನು ಬಾಯಾಗ ಒಂದು ಕೆಟ್ಟ ಅಕ್ಷರ ಬರಲ್ಲಕ್ಕಿ ಬಾಯಾಗ ಗೊತ್ತನ, ಹಂಗದಾಳಕ್ಕಿ. ಅಯ್ಯೋ ಇಷ್ಟು ಸಾದಾ ಸೀದಾ ಇಷ್ಟು ಚಂದ ಹುಡುಗಿ ಎಲ್ಲಿದ ಸಿಕ್ಲಿ ನಿನಗಂತ ಕೇಳ್ತೀಯವ ನೀನು. ಕರೆನ ಹಂಗದಾಳಕ್ಕಿ ಗೊತ್ತನ. ಹಂಗಾರ ಸರಿ. ಅಲ್ಲ ನನಗೊಂದು ಮಾತು ಹೇಳಿಲ್ಲ ನನ್ನ ಮಗ. ಪ್ರೀತಿ ಮಾಡತ್ತೀನಿ ಅಂತ ನಿನ್ನ ಮುಂದೆ ಹೇಳಿ ಹೋಗ್ಬಿಟ್ಟ ಸೀದಾ. ನೀವು ಇಲ್ಲೇ ನಿಂತಿಲ್ಲ,
ಮತ್ತೆ ನಿಮಗೆ ಬೇರೆ ನನಗೆ ಬೇರೆ ಹೇಳ್ಬೇಕನ? ಸುಮ್ಮನೆ ಇರ್ರಿ, ಏನಾಗಲ್ಲ. ಹೆಂಗ ಒಂದು ಮಗೊಂದು ಲಗ್ನ ಆಗಿ ತಣ್ಣಗೆ ಅವ್ರು ಬಾಳೆಕಾವು ಹತ್ತಾವು ಅಂತ ನಾ ಚಿಂತೆ ಬಿಟ್ಟು ಖುಷಿಯಾಗಿರಾಕತ್ತೀನಿ. ನಿಮ್ದು ನನಗೆ ಹೇಳಿಲ್ಲಲ್ಲ ಅಂತ. ನಾಳೆ ಹುಡುಗಿ ಬಂದಾಗ ನೀವು ಇರ್ತಿರಿಲ್ಲ, ಅದು ಏನು ಕೇಳ್ಬೇಕಾ ಏನು ಹೇಳ್ಬೇಕಾ ವಿಚಾರಿಸ್ಕೊರಿ. ಏನು ಈಗ ಪರಿಸ್ಥಿತಿನೇ ಹಿಂಗೈತಿ. ಸುಮ್ಮನಿರ್ರಿ. ಹೆಣ್ಣು ಹುಡ್ಕೊಂಡು ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಬ್ರೋಕರಿಗೆ ರೊಕ್ಕ ಕೊಟ್ಟು ಊರ ಮೇಲೆ ಅಡ್ಡಾಡೋದಕ್ಕಿಂತ ಇದು ಉತ್ತಮ. ನಾವು ಮಾಡಲಿಲ್ಲ ಅಂದ್ರೆ ತಾವು ಮದುವೆ ಮಾಡ್ಕೋತಾರೆ. ಮತ್ತೆ ತಾವು ಮದುವೆ ಮಾಡ್ಕೊಂಡ್ರೆ ಅದು ಬೆಲೆ ಸಿಗುದಿಲ್ಲ ನಮ್ಗೆ. ಅದ್ರ ಬದಲಿ ನಾವೇ ಮದುವೆ ಮಾಡಿದ್ರೆ ಚಿಂತೆ ಬಿಡ್ತೈತಿ. ಹುಡುಗಿನೂ ಬೇಕಾದಂಗೆ ಒಪ್ಕೊಂಡು ಖುಷಿಯಾಗಿರ್ತಾಳೆ. ಸುಮ್ಮನಿರ್ರಿ. ನಮ್ಮ ವಂಶದಾಗ ಒಬ್ಬರು ಲವ್ ಮ್ಯಾರೇಜ್ ಆಗಿಲ್ಲ. ಈ ಹುಡುಗ ಲವ್ ಮ್ಯಾರೇಜ್ ಆದ್ನಂದ್ರೆ ನಮ್ಮ ವಂಶಕ್ಕೆ ಒಂದು ಕೀರ್ತಿ. ಎಂತ ಆದರ್ಶ ತಾಯಿ. ಅಬ್ಬಾ ಕೀರ್ತಿ ಪತಾಕೆ ಹಾರಿಸ್ಬಿಡೋದಂತ. ಹ್ಞೂ ಮತ್ತೆ